ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ ಸಮ್ ವರ್ಡ್ಸ್ ನೀವು ಬೋಲ್ಡ್ ಮಾಡ್ತೀರಾ. ಸಮ್ ವರ್ಡ್ಸ್ ಏನು ಮಾಡ್ತೀರಾ? ಬೋಲ್ಡ್ ಮಾಡಿರ್ತೀರ. ಆ ಬೋಲ್ಡ್ ಮಾಡಿರ್ತಕ್ಕಂಥ ವರ್ಡ್ಸ್ಗಳಿಗೆ ಮಾತ್ರ ಮೀನಿಂಗ್ ಹುಡುಕಿ, ಅಪೋಸಿಟ್ ಹುಡುಕಿ, ಈ ತರ ಕೂಡ ಇದನ್ನು ನಾವು ಯೂಸ್ ಮಾಡ್ತೀವಿ. ಅಂಡ್ ದೆನ್ ಸರ್ಚಿಂಗ್ ಇನ್ಫಾರ್ಮೇಶನ್ ಆನ್ ಎನ್ಸೈಕ್ಲೋಪೀಡಿಯಾಸ್. ದಿಸ್ ಇಸ್ ವಾಟ್ ಐ ಸೆಡ್. ಸೈನ್ಸ್ ಕಾನ್ಸೆಪ್ಟ್ ಇನ್ ಪರ್ಸನ್. ಸೈನ್ಸ್ ಅಲ್ಲಿ ಬರ್ತದೆ ನಮಗೆ ಲಾಸ್ಟಿಗೆ ಸೈನ್ಸ್ ಅಂಡ್ ಹೋಪ್ ಸರ್ವೆಯಲ್ಲಿ ಸೈನ್ಸ್ ಕಾನ್ಸೆಪ್ಟ್ ಬರುತ್ತೆ. ವಾಟ್ ಈಸ್ ಅಟಮ್ ಬಾಂಬ್, ಅದು ಹುಡುಕಬಹುದು ನಾವು ಎನ್ಸೈಕ್ಲೋಪೀಡಿಯಾದಲ್ಲಿ ಬರ್ತದೆ. ಅಂಡ್ ಫಿಸಿಯಾಲಜಿ ಇಸ್ ಐ ಸೆಡ್ ದಟ್ ಸ್ಪೆಲ್ಲಿಂಗ್ ಸರ್ಚ್ ಇನ್ ಪ್ರೊನೌನ್ಸಿಯೇಷನ್. ಡಿಕ್ಷನರಿ ಯೂಸ್ ಮಾಡಿದ್ರೆ ಸ್ಪೆಲ್ಲಿಂಗ್ ಸರ್ಚ್ ಹುಡುಕಬಹುದು ಮತ್ತು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗ್ತದೆ. ಅಂಡ್ ಡೈಸ್ ಗೇಮ್ ಫಾರ್ ಗ್ರೂಪ್ಸ್. ಡೈಸ್ ಗೇಮ್ ಕೂಡ ಉಪಯೋಗ ಮಾಡಬಹುದು ನಾವು. ಸೊ ನಾವು ಡೈಸ್ ಅನ್ನು ಹಾಕಿ ಎಷ್ಟು ಯಾವ ಒಂದಿದ್ರೆ ಒಂದು ವರ್ಡ್ ಹುಡುಕಬೇಕು, ಎರಡು ಹುಡುಕಬೇಕು ವರ್ಡ್ಗಳನ್ನು, ಯಾವ್ದು ವರ್ಡ್ ಜಾಸ್ತಿ ಇರುತ್ತೆ ಲಾಸ್ಟ್ ಇಲ್ಲ ಮೇಲೆ ಸೊ ದಟ್ ಗ್ರೂಪ್ ಇಸ್ ದ ವಿನ್ನರ್. ಡೈಸ್ ಅನ್ನು ಕೂಡ ನಾವು ಡಿಕ್ಷನರಿ ಯೂಸ್ ಮಾಡಲಿಕ್ಕೆ ಬಳಸಬಹುದು. ಅಂಡ್ ಎವ್ರಿ ಡೇ ನ್ಯೂ ವರ್ಡ್ಸ್ ಆನ್ ಬೋರ್ಡ್, ನೋಟಿಸ್ ಬೋರ್ಡ್, ಫ್ಲಾಶ್ ಬೋರ್ಡ್. ಸೊ ಇನ್ ದ ಕ್ಲಾಸ್ there will be notice board and flash board. So every day you can write new word or you can write in English. Let them search Kannada meaning. ನೀವು ಇಂಗ್ಲಿಷ್ ಬರೋದಾದ್ರೆ ಕನ್ನಡ ಮೀನಿಂಗ್ ಹುಡ್ಕೊಂಡ್ ಬನ್ನಿ ಅಂತ ಹೇಳ್ಬೋದು. ನೀವು ಕನ್ನಡದಲ್ಲಾದ್ರೆ ಸಂಸ್ಕೃತ ವರ್ಡ್ಗಳನ್ನು ಬರೋದು, ಹಳೆ ಕನ್ನಡದ ವರ್ಡ್ಗಳನ್ನು ಬರೋದು, ಈ ಥರದ ಹುಡ್ಕೊಂಡ್ ಬನ್ನಿ ಅಂತ ಹೇಳ್ಬೋದು. ಯು ಕ್ಯಾನ್ ಟೆಲ್ ದೆಮ್ ಟು ಸರ್ಚ್ ದ ಮೀನಿಂಗ್ ಆಫ್ ದಿ ವರ್ಡ್ಸ್ so that their vocabulary will be developed. This Preparing their own dictionary. This is very important thing. So if you tell the students to learn 5 new words each day, by the end of the year you will be having his own dictionary. Aunque ಸ್ವಂತ ಡಿಕ್ಷನರಿ by the end of the year. Today he learns new words, 5 new words in Kannada or in English or in Hindi, English, ಕನ್ನಡದಲ್ಲಿ ದಿನ 5 ವರ್ಷ ಅಥವಾ 2 ಶಬ್ದಗಳನ್ನು ಕಲಿತರೆ by the end of the year he will be having, or the student will be having his own dictionary. That's it. And this is what. So sixth competency. Seventh competency is that prepares a writer after seeking information in print, online, notice board and newspaper. ಇಲ್ಲಿ ಏನಂದ್ರೆ ರೈಟ್ ಅಪ್ ಅಂದ್ರೆ ಒಂದು ಯಾವುದೋ ನ್ಯೂಸ್ ನೋಡ್ತಾನೆ ಅಥವಾ ಯಾವುದೋ ಒಂದು ಘಟನೆ ನೋಡ್ತಾನೆ ಅಥವಾ ಆನ್ಲೈನ್ ಅಲ್ಲಿ ನೋಡ್ತಾನೆ, ನೋಟಿಸ್ ಬೋರ್ಡ್ ಅಲ್ಲಿ ರೈಲ್ವೆ ನೋಟಿಸ್ ಬೋರ್ಡ್ ಅಥವಾ IPL ಟೆಸ್ಟ್ ಮ್ಯಾಚ್ ನೋಡ್ತಾನೆ, IPL ಮ್ಯಾಚ್ ನೋಟಿಸ್ ನೋಡ್ಬಿಟ್ಟು ಅದ್ರ ಬಗ್ಗೆ ಒಂದು ರೈಟ್ ಅಪ್ ಬರೀ, ಒಂದು ಮಾಹಿತಿಯನ್ನು ಬರೀ ಸಣ್ಣದಾಗಿ ಬರ್ಕೊಳ್ಳಿ. ದಟ್ ಇಸ್ ವಾಟ್ ಕಾಲ್ಡ್ ರೈಟ್ ಅಪ್. ರೈಟ್ ಅಪ್ ಅಂದ್ರೆ ಇಷ್ಟು ದೊಡ್ಡ ಬೋರ್ಡ್ ಇರ್ತದೆ, ಇಷ್ಟು ದೊಡ್ಡ ಟೈಮ್ ಟೇಬಲ್ ಇರ್ತದೆ. ದೆರ್ ವಿಲ್ ಬಿ ಯೂಸ್ ಟೈಮ್ ಟೇಬಲ್. ಆಫ್ಟರ್ ಗೆಟಿಂಗ್ ಇನ್ಫಾರ್ಮೇಶನ್ or after reading thoroughly that he will summarize, he will prepare his own write up on that timetable or on that issues or on that news article or on that report. ನಮ್ಮದು ಸಿಸಿಎಸ್ ರಿಪೋರ್ಟ್ ಇದೆಯಲ್ಲ, ಎಷ್ಟು ಜನ ಹುಡುಗರು ರೆಡಿ ಆದರು, ಎಷ್ಟು ಜನ ಪಾಸ್ ಆಯಿತು, ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್, ವೆದರ್ ಇಟ್ ವಾಸ್ ಸಕ್ಸಸ್ಫುಲ್ ಆರ್ ಅನ್ಸಕ್ಸಸ್ಫುಲ್, ಈ ರೆಡಿ ಮಾಡ್ತಾರೆ. ನ್ಯೂಸ್ ಪೇಪರ್ ಇಂತೆ ಮಾಡ್ತಾರೆ. ಆ್ಯಂಡ್ ನೋಟಿಸ್ ಬೋರ್ಡ್ ಕೂಡ, ನ್ಯೂಸ್ ಪೇಪರ್ ಕೂಡ ಭಾಳಷ್ಟು ಏನಿರ್ತವೆ, ನಾವು ನೋಟಿಸ್ಗಳನ್ನು ನೋಡ್ಬೋದು. ಈಗ ರೈಟ್ ಅಪ್ ಇನ್ಫಾರ್ಮೇಶನ್ ಕಾಲಮ್ಗಳನ್ನು ನೋಡ್ಬೋದು. ಸೊ ಸ್ಕೋರ್ ಆಗಿರ್ಬೋದು, ಕೋಲ್, ದ ಪ್ರೊಡಕ್ಷನ್ ಆಫ್ ದ ಕೋಲ್, ಪ್ರೊಡಕ್ಷನ್ ಆಫ್ ದ ಆಯಿಲ್, ಪ್ರೊಡಕ್ಷನ್ ಆಫ್ ದಿ ಅದರ್ ರೇಟ್ ಕಾಲಮ್ಸ್, ಗೋಲ್ಡ್ ರೇಟ್, ವೆಜಿಟೇಬಲ್ ರೇಟ್ಸ್, ಆಯಿಲ್ ರೇಟ್. ಸೊ ದಟ್ ಕೈಂಡ್ ಆಫ್ ರೇಟ್ಗಳನ್ನು ನೋಡಿ ನಾವು ರೈಟ್ ಅಪ್ ಅನ್ನು ರೆಡಿ ಮಾಡ್ಬೋದು. ಸೊ ಸಮ್ ಆಫ್ ದ ಅಡ್ವರ್ಟೈಸ್ಮೆಂಟ್, ಕ್ಲಾತ್ ಶಾಪ್ಸ್, ರೇಟ್ಸ್, ಟಿವಿ ಸ್ಕೂಲ್ಸ್, ಯು ಕ್ಯಾನ್ ಯೂಸ್ ದಿ ಪಿಕ್ಚರ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಶಾಪ್ ಅಡ್ವರ್ಟೈಸ್ಮೆಂಟ್, ಬಿಗ್ ಬಿಲಿಯನ್ ಡೇ, ಫ್ಲಿಪ್ಕಾರ್ಟ್ ಡೇ, ಅದರಲ್ಲಿ ಎಲ್ಲ ಬಂದಿರುತ್ತೆ. ಆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಅದ್ರ ಬಗ್ಗೆ ಅವ್ನು ಏನು ಮಾಡ್ಬೋದು, ವಾಟ್ ಈಸ್ ದ ಡಿಸ್ಕೌಂಟ್ ಪರ್ಸೆಂಟೇಜ್, ಹೌ ಮಚ್ ಮನಿ ಯು ಆರ್ ಗೋಯಿಂಗ್ ಟು ಸೇವ್, ಇಫ್ ಯು ಹ್ಯಾವ್ 1000 rupees, ಹೌ ಮೆನಿ ಹೌ ಮೆನಿ what you can say earbuds you can buy. That kind of questions you may ask. And advertise cloth shop rates, cloth ಅಲ್ಲಿ ಯಾವುದು ಹೇರ್ ಸ್ಟೈಲ್ ಇದೆ, ಯಾವುದು ಆ ಪಿಕ್ಚರ್ ಕೊಡ್ತೀನಿ. Excerpts, dialogues, poems, speeches, news, announcements, debates, commentaries from sports and games, and expresses opinions. ಅಲ್ಲಿ ಬೇಸಿಕ್ ಇತ್ತು ಒಳ್ಳೆಯದು, ಇದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ. This kind of things. And then speaking in, participates in group discussions, stage plays, story adaptations with proper gestures and expressions. ಅಲ್ಲಿ ಟೀಚರ್ ರೋಲ್ ಭಾಳ ಇತ್ತು, ಇಲ್ಲಿ ಸ್ಟೂಡೆಂಟ್ ರೋಲ್ ಭಾಳ ಆಗ್ತದೆ. And third is that speaking ಇದೆ, converses appropriately with family members, friends, different professional like shopkeepers, salesmen, ಈ ಥರದ್ದು learning outcomes ಇಲ್ಲಿ. And then reading reads and appreciate different forms of literature like dialogue, stories, poetry, role plays, drama, stories. ಇದನ್ನ ಓದಿ ಅಪ್ರಿಷಿಯೇಟ್ ಕೂಡ ಮಾಡ್ತಾರೆ. ವಾಟ್ ಈಸ್ ಇಂಟ್ರೆಸ್ಟಿಂಗ್ ಇಸ್ ಲೈಕ್. ಆ್ಯಂಡ್ ರೀಡಿಂಗ್ ಇನ್ಪಲ್ಸ್ ಅಂದರೆ ಅದ್ರಲ್ಲಿ ಮೀನಿಂಗ್ ಇದೆ ಅಂತ ಹೇಳೋದು. ಎಕ್ಸಾಕ್ಟ್ ಆಗಿ ಒಂದು ಯಾವುದೋ ಮಾಹಿತಿ ತಗೊಳ್ಳೋದಿಲ್ಲ, ಅದಕ್ಕೆ ನಾವು ಇನ್ಪಲ್ಸ್ ಅಂತ ಕರಿತೀವಿ. ಇಂಟರ್ಪ್ರೆಟ್ಸ್ ಅಂದರೆ ಅದು ಮೀನಿಂಗ್ ಹೇಳೋದು. ಅನಲೈಸಸ್ ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ಸ್ ದ ಟೆಕ್ಸ್ಚರ್ ಆ್ಯಂಡ್ ನಾನ್ ಟೆಕ್ಸ್ಚರ್ ಮೆಟೀರಿಯಲ್ಸ್. ಅದು ಚೆನ್ನಾಗಿದೆಯಾ, ಇಲ್ವಾ, ಎಷ್ಟು ಆಯ್ತಾ, ಲೋಸ್ಟ್ ಆಯ್ತಾ, ಯಾಕೆ ಕಡಿಮೆ ಆಯಿತು, ಯಾಕೆ ಹೆಚ್ಚಿಗೆ ಆಯಿತು, ದಟ್ ಇಸ್ ದ ಆ ಥರದ್ದು ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್
model table and plan. And sixth, learning of reference and grammar. Uses the dictionary comprehension for nouns to find the nouns, pronouns, verbs, adjectives, determinants. So all these things can be, you'll be able to do all these things after the ninth standard. And then writing writes creatively messages, notices, formal and informal letters and emails. इधे बेस पे नमक और फीस ऐसा क्वेश्चन करता है, टेंथ क्वेश्चन करता है. Writing creatively short stories, essays, articles and reports. Writing here. And then so ಯಾವ ಕ್ವೆಶ್ಚನ್ ಯಾವ್ದಕ್ಕೆ ಮ್ಯಾಚ್ ಮಾಡಲಾಗಿದೆ ಅಂತ ಹೇಳಿ. Listening to ancient ಗೆ, Norman Bishopಗೆ, Justice Associates, My Beginnings, the three questions, ಇವೆಲ್ಲವೂ ಈ learning outcome ಮ್ಯಾಪ್ ಮಾಡಲಾಗಿದೆ. And participate in group discussions. Ancient ಬಗ್ಗೆ ಡಿಸ್ಕಷನ್ ನಡೀತದೆ ಆ ಪಾಠದಲ್ಲಿ. And that this three questions ಕೂಡ ಡಿಸ್ಕಷನ್ ನಡೀತದೆ. Beginnings ಬಗ್ಗೆ ಡಿಸ್ಕಷನ್ ಇದೆ. Country ಮೇಲೆ ಇದು ಕೂಡ ಡಿಸ್ಕಷನ್ ಫಾರ್. And Girl Called Golden. So ಇದು poem ಇದೆ. Never Comes Again, Song of Freedom. So all these are based on the discussions. ಈ lessons. Converses appropriately. Ancient Google ಕೂಡ conversation ಇದೆ ಬಹಳಷ್ಟು. And ಉಪಯುಕ್ತ poem ಅಲ್ಲಿ conversation ಇದೆ. And the three questions ಕೂಡ conversation ಇದೆ. Whatever we do, normal vision, all these things. So ಎಲ್ಲವೂ ಕೊಟ್ಟಿದ್ದಾರೆ. I will send it to you. WhatsApp. You can read it and understand.